ನಮಸ್ಕಾರ, ಶುಭೋದಯ ಸರ್ವ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವೃಂದದವ್ರಿಗೆ. ಇವತ್ತಿನ ದಿನ ನಾವು ಒಂದು ವಿಶೇಷವಾಗಿರುವಂತಹ ಟಾಪಿಕ್ ನ ಕುರಿತು ಮಾತಾಡ್ತಾ ಸಾಗೋಣ. ನಾವಿದೀವಿ ಇವತ್ತು ವಿದ್ಯಾಶಕ್ತಿಯಲ್ಲಿ ನಿಮ್ಮ ಜೊತೆಗಿರೋದು ನಾನು ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, 9ನೇ ತರಗತಿಗೆ ಇವತ್ತು ನಾವು ಪಾಠವನ್ನ ಮಾಡ್ತಾ ಇದೀವಿ. ಸೊ 9ನೇ ತರಗತಿ ಅಂತ ಹೇಳಿದ ತಕ್ಷಣ ಅದೊಂಥರ ಈ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿರೋ ಹಾಗೆ ಅನ್ಸುತ್ತೆ. ಯಾಕಂದ್ರೆ 10ನೇ ತರಗತಿ ಅಂದ್ರೆ ಬಹಳಷ್ಟು ಧಾವಂತ ಇರುತ್ತೆ. ಮುಂದೆ ನಾವ್ ಏನ್ ಮಾಡಬಹುದು, ವಿಜ್ಞಾನದ ವಿಭಾಗಕ್ಕೆ ಹೋಗಬಹುದಾ, ಅಥವಾ ಗಣಿತವನ್ನ ಆಯ್ಕೆ ಮಾಡ್ಕೊಂಡು ಕಾಮರ್ಸ್ ವಿಭಾಗಕ್ಕೆ ಹೋಗಬಹುದಾ, ಅಥವಾ ಕಲಾ ವಿಭಾಗಕ್ಕೆ ಹೋಗಬಹುದಾ, ಏನನ್ನ ಕಲಿಬಹುದು ಅನ್ನುವಂತಹ ಬಹಳಷ್ಟು ಕೌತುಕತೆ ಇದ್ದೇ ಇರುತ್ತೆ. ಅದನ್ನೆಲ್ಲ ನಿರ್ಣಯಿಸಕ್ಕೆ ನಮ್ಗೆ ಇರುವಂತಹ ಸೂಕ್ತವಾದಂತಹ ಸಮಯ ಅಂದ್ರೆ ಈ 9ನೇ ತರಗತಿಯ ಸಮಯ. ಈ ಸಮಯದಲ್ಲಿ ನಮ್ಮ ಆಸಕ್ತಿಗಳೇನೇನಿದೆ, ಹಾಗೂ ನಾವು ಯಾವ ವಿಭಾಗವನ್ನ ಆಯ್ಕೆ ಮಾಡ್ಕೊಂಡ್ರೆ ಅದ್ರಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಗಮನ ಹರಿಸ್ತಾ ಹೋಗಬಹುದು. ಇನ್ನು ಇವತ್ತು ನಮ್ಮ ಮೊದಲನೇ ತರಗತಿ ಆಗಿರೋದ್ರಿಂದ ವಿಜ್ಞಾನವನ್ನ ನಾನು ನಿಮ್ಗೆ ಪಾಠ ಮಾಡ್ತೀನಿ. ಮೊದಲನೇದಾಗಿ ವಿಜ್ಞಾನ ಅಂತ ಹೇಳಿದ್ರೆ ಏನು, ಅದರ ವಿಭಾಗಗಳು ಯಾವ್ಯಾವುವು, ಯಾಕೆ ಮಕ್ಕಳಿಗೆ ವಿಜ್ಞಾನ ಅಂದ್ರೆ ಬಹಳ ಕಷ್ಟಕರವಾಗಿರುವಂತದಪ್ಪ ಅಂತ ಮುರಿತಾರೆ, ಇವೆಲ್ಲದ್ರ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಜೊತೆಗೆ ಈಗ ತಾರೆ ಗಣಿತದ ಪಾಠವನ್ನ ಕೇಳಿ ಬಂದ್ರಿ. ಸೊ ನಿಮ್ಮ ಮೈಂಡ್ ಎಲ್ಲ ರಿಫ್ರೆಶ್ ಆಗಿರುತ್ತೆ ಅಥವಾ ಮೈಂಡ್ ಓಪನ್ ಆಗಿರುತ್ತೆ ಅಂತ ಅನ್ಸುತ್ತೆ. ಗಣಿತದ ಪಾಠವನ್ನ ಕೇಳ್ತಾ ಅದ್ರಲ್ಲಿರುವಂತಹ ಲೆಕ್ಕಗಳನ್ನ ಬಗೆಹರಿಸ್ತಾ ಅಲ್ವಾ. ಸೊ ನಮ್ಗೆ ಪ್ರಾಕ್ಟಿಕಲ್ ಆಗಿ ಯಾವ್ದು ನಾಲೆಜ್ ಅನ್ನ ತಂದ್ಕೊಡುತ್ತೋ, ಪ್ರಾಯೋಗಿಕವಾಗಿ ಯಾವ ಜ್ಞಾನವನ್ನ ನಾವು ಪಡ್ಕೊಂತೀವೋ ಆ ಕಡೆಗೆ ನಮ್ಮ ಮನಸ್ಸು ಚಟುವಟಿಕೆ ಅಂತ ಹೋಗೋದು ಸಾಮಾನ್ಯ ಅಲ್ವಾ. ಸೊ ವಿಜ್ಞಾನ ಆದಷ್ಟು ಥಿಯೋರೆಟಿಕಲ್ ಆಗಿರುತ್ತೆ, ಅಂದ್ರೆ ಸೈದ್ಧಾಂತಿಕವಾಗಿ ನಾವು ಕಲಿಯುವಂತಹ ವಿಧಾನವಾಗಿರುತ್ತೆ. ಪ್ರಾಯೋಗಿಕವಾಗಿರುವಂತಹ ಪ್ರಯೋಗಗಳಿದ್ರೂ ಕೂಡ ಅತಿ ಹೆಚ್ಚು ವಿಭಾಗ ಸೈದ್ಧಾಂತಿಕವಾಗಿರೋದ್ರಿಂದ ಅದ್ರಲ್ಲಿ ಬರುವಂತಹ ಫಾರ್ಮುಲಾಸ್ ಆಗಿರಬಹುದು, ಅಥವಾ ಅದರಲ್ಲಿ ನಾವು ಓದುವಂತಹ ಕಾನ್ಸೆಪ್ಟ್ಸ್ ಗಳಾಗಿರಬಹುದು, ಅದನ್ನೆಲ್ಲ ಮೆಮರೈಸ್ ಮಾಡ್ಲಿಕ್ಕೆ, ನಮ್ಮ ಸ್ಮೃತಿ ಪಟಲದಲ್ಲಿ ಜಾಗೃತವಾಗಿ ಇಟ್ಕೊಳ್ಲಿಕ್ಕೆ ಸ್ವಲ್ಪ ನಮ್ಗೆ ಕಷ್ಟಕರ ಅಥವಾ ಚಾಲೆಂಜಿಂಗ್ ಅಂತ ಅನಿಸ್ಬಹುದು. ಆದ್ರೆ ಆ ಒಂದು ಕಾನ್ಸೆಪ್ಟ್ ಅಥವಾ ವಿಷಯವನ್ನ ನಾವು ಮೂಲದಿಂದ ಅರ್ಥ ಮಾಡ್ಕೊಂಡ್ರೆ ಅದು ಹೇಗೆ ಈಸಿ ಆಗ್ತಾ ಹೋಗುತ್ತೆ, ಅದನ್ನು ಕೂಡ ಇವತ್ತಿನ ಸಿಮ್ಯುಲೇಷನ್ ವಿಭಾಗದಲ್ಲಿ ಕೂಡ ಕಲಿತಾ ಸಾಗೋಣ. ಹಾಗಾದ್ರೆ ಮೇಡಮ್, ನೀವು ಮೊದಲು ವಿಜ್ಞಾನದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಇಷ್ಟು ವರ್ಷದಿಂದ ಬಹುಶಃ 1ನೇ ಕ್ಲಾಸಿಂದಾನೇ ಶುರುವಾಗಿರುತ್ತಾ ವಿಜ್ಞಾನ ಅಂತ ಹೇಳಿದ್ರೆ ಏನು, ಸಸ್ಯ ರಾಶಿಗಳು ಅಂದ್ರೆ ಏನು, ಕ್ಲೋರೋಫಿಲ್ ಅಂದ್ರೆ ಏನು, ಇವೆಲ್ಲದ್ರ ಬಗ್ಗೆ ಇರುತ್ತೆ. ಈಗೇನು ವಿಶೇಷವಾಗಿ ನಾವು ಕಲಿಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ವಿಜ್ಞಾನ ಅಂತ ಹೇಳಿದ್ರೇನೆ ಒಂದು ವ್ಯವಸ್ಥಿತ ಯೋಜನೆ, ಅರ್ಥ ಆಯ್ತಾ, ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂತಹ ನಾಲೆಡ್ಜ್. ಸೊ ಈ ಬ್ರಹ್ಮಾಂಡದ ಬಗ್ಗೆ ಅಂದ್ರೆ ಯೂನಿವರ್ಸ್ ಬಗ್ಗೆ ಪರೀಕ್ಷಣೀಯ ವಿವರಣೆಗಳು, ಪರೀಕ್ಷಣೀಯ ಅಂದ್ರೆ ಎಕ್ಸಾಮಿನ್ ಮಾಡುವಂಥದ್ದು, ಅದನ್ನೇ ಅಲ್ವಾ ನಾವು ಪ್ರಾಕ್ಟಿಕಲ್ ಕ್ಲಾಸ್ಗಳಲ್ಲಿ ಪ್ರಯೋಗಗಳಲ್ಲಿ ಮಾಡ್ತಾ ಹೋಗೋದು. ಪರೀಕ್ಷಣೀಯ ವಿವರಣೆಗಳನ್ನ ತೊಡ್ತಾ ಭವಿಷ್ಯವಾಣಿಗಳ ರೂಪದಲ್ಲಿ ಜ್ಞಾನವನ್ನ ನಿರ್ಮಿಸುವಂತಹ ಒಂದು ಸಂಘಟಿಸುವ ಒಂದು ವ್ಯವಸ್ಥಿತ ಯೋಜನೆಯೇ ವಿಜ್ಞಾನ. ಯಾವ್ದಾದ್ರು ಅಂದಾಜ್ ಮಾಡಿದ್ದೀರಾ? ನಮ್ಮ ಕ್ಯಾಲೆಂಡರ್ ಅಲ್ಲಿ ಇಂಥ ದಿನಾನೇ ಹುಣ್ಣಿಮೆ ಅಂತ ಇರುತ್ತೆ, ಇಂಥ ದಿನ ಅಮಾವಾಸ್ಯೆ ಅಂತ ಇರುತ್ತೆ, ಇವತ್ತು ಗ್ರಹಣ ಅಂತ ಇರುತ್ತೆ. ಹೇಗೆ ಇಷ್ಟು ಕರಾರುವಕ್ಕಾಗಿ ಹೇಗೆ ಬರೀತಾರೆ, ಹೇಗೆ ನಿರ್ಮಿಸ್ತಾರೆ? ಸೊ ವಿಜ್ಞಾನ ಅಂತ ಹೇಳಿದ್ರೆ ಒಂದು ಅಸಂಪ್ಷನ್ಸ್ ಮೇಲೆ ಕೆಲವೊಂದು ಫಾರ್ಮುಲಾಗಳನ್ನ ಹಾಕ್ತಾ ಭವಿಷ್ಯಗಳು ಹೀಗಿರಬಹುದೇನೋ, ಇಂಥ ತಾರೀಕಲ್ಲಿ ಇಂಥ ಘಟನೆಗಳು ಸಂಘಟಿಸುತ್ತೇನೋ ಅಂತ ಹೇಳೋದೇ ವಿಜ್ಞಾನ. ಅರ್ಥ ಆಯ್ತಾ? ಮಾನವನಿಂದ ತಿಳಿಯಬಲ್ಲ ವಿಶ್ವದ ಬಗೆಗಿನ ಜ್ಞಾನದ ಸಮೂಹವೇ ವಿಜ್ಞಾನ. ಸೊ ನಾಳೆ ದಿನ ನೀವು ವಿಜ್ಞಾನದ ವಿದ್ಯಾರ್ಥಿ ಆದಾಗ ಯಾರಾದ್ರೂ ವಿಜ್ಞಾನ ಓದ್ತಾ ಇದ್ದೀರಾ, ಏನು ವಿಜ್ಞಾನ ಅಂದ್ರೆ ಅಂತ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತೀರಾ? ಮಾನವನಿಂದ ತಿಳಿಯಬಲ್ಲ ವಿಶ್ವದ ಬಗೆಗಿನ ಜ್ಞಾನದ ಸಮೂಹವೇ ವಿಜ್ಞಾನ. ಒಂದು ಹಳೆಯ ಅಥವಾ ನಿಕಟವಾಗಿ ಸಂಬಂಧಿತ ಅರ್ಥದಲ್ಲಿ ವಿಜ್ಞಾನವನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ವಿಶ್ವಾಸಾರ್ಹ, ಟ್ರಸ್ಟಬಲ್, ಅನ್ವಯಿಸಬಲ್ಲ, ಈಗಿನ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ಉಪಯೋಗಿಸಬಹುದು ಪ್ರಕಾರವಾದಂತಹ ಜ್ಞಾನ ಮಂಡಲ. ಈ ಜ್ಞಾನವನ್ನ ಮಾನವ ತನ್ನ ಇಂದ್ರಿಯಗಳಿಂದ, ಇಂದ್ರಿಯಗಳು ಅಂತ ಹೇಳಿದ್ರೆ ಯಾವುವು? ಸೆನ್ಸ್ ಆರ್ಗನ್ಸ್ ಅಂದ್ರೆ ಯಾವ್ದು? ನಮ್ಮ ಕಣ್ಣು, ಮೂಗು, ನಾಲ್ಗೆ, ಕಿವಿ, ಚರ್ಮ, ಇವುಗಳಲ್ವಾ. ಈ ಇಂದ್ರಿಯಗಳಿಂದ ತಿಳಿಯುವಂತಿರ್ಬೇಕು. ಮತ್ತೆ ತರ್ಕಕ್ಕೆ ಅಂದ್ರೆ ವಾದ ವಿವಾದಗಳಾದಾಗ ಅದಕ್ಕೆ ಬದ್ಧವಾಗಿ ಇರುವಂತಿರ್ಬೇಕು. ಜೊತೆಗೆ ಪರಿಶೋಧನೆಗೆ ಅಂದ್ರೆ ಎಕ್ಸ್ಪೆರಿಮೆಂಟ್ಸ್ ಗಳಿಗೆ ವಿಧೇಯವಾಗಿರ್ಬೇಕು. ಅಂತಹದ್ನ ವಿಜ್ಞಾನ ಅಂತ ಹೇಳ್ತೀವಿ. ಈ ಜ್ಞಾನ ಸಂಪಾದನೆಯ ವಿಧಿಯನ್ನ ವೈಜ್ಞಾನಿಕ ವಿಧಿ ಅಂತ ಕರೀತಾರೆ.
ಜೊತೆಗೆ ಈ ವಿಜ್ಞಾನದ ವೃತ್ತಿ ನಡೆಸುವವನನ್ನ ಒಬ್ಬ ಏನಂತ ಕರೀತಾರೆ? ಈಗ APJ ಅಬ್ದುಲ್ ಕಲಾಂ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಓಕೆ, ಅವರು ರಾಜಕೀಯದಲ್ಲಿದ್ರು, ನಮ್ಮ ದೇಶವನ್ನ ಪ್ರತಿನಿಧಿಸಿದ್ರು. ಅದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಗೆ ಆತ ಒಬ್ಬ ವಿಜ್ಞಾನಿ. CV ರಾಮನ್ ಅಂದ ತಕ್ಷಣ ಏನ್ ಅನ್ಸುತ್ತೆ? ವಿಜ್ಞಾನಿ. ಸೊ ವಿಜ್ಞಾನದ ಬಗ್ಗೆಗೆ ತಮ್ಮ ವೃತ್ತಿಯನ್ನ ಆಗಿಸ್ಕೊಂಡು ಅದರಲ್ಲಿ ಬಹಳಷ್ಟು ಸಂಶೋಧನೆಯನ್ನ ಮಾಡ್ತಾ, ಅದು ತರ್ಕಕ್ಕೆ ಬರುವ ಹಾಗೆ ನೋಡ್ಕೊಳ್ತಾ, ನಮ್ಮ ಇಂದ್ರಿಯಗಳಿಗೆ ಕಾಣುವಂತೆ ಇರುವಂತ ಹಾಗೆ ಮಾಡೋದೇ ಒಬ್ಬ ವಿಜ್ಞಾನಿ ಅಂತ ಕರೀತಾರೆ. ಸೊ ಇವತ್ತು ನಿಮ್ಗೊಂದು ಟಾಸ್ಕ್ ಕೊಡ್ತೇನೆ. ಸೊ ನಮ್ಮ ಸುತ್ತಮುತ್ತ ಇರುವಂತಹ ಒಬ್ಬ 5 ವಿಜ್ಞಾನಿಗಳ ಹೆಸರನ್ನ ನೀವು ಬರ್ಕೊಂಡು ಬನ್ನಿ. ಮುಂದಿನ ಕ್ಲಾಸ್ಗಳಲ್ಲಿ ಅದನ್ನ ನನಗೆ ನೀವು ಹೇಳಿ. ಅರ್ಥ ಆಯ್ತಾ? ಈಗ ಪ್ರಸ್ತುತ ಇರುವಂತಹ 5 ವಿಜ್ಞಾನಿಗಳು. ಸೊ ನನ್ಗೀಗ CV ರಾಮನ್ನು ಮತ್ತೆ APJ ಅಬ್ದುಲ್ ಕಲಾಂ ಅಷ್ಟು ಹಳೆಯೊಬ್ರು ಬೇಡ. ಈಗ ಪ್ರಸ್ತುತ ಇರುವಂತಹ ವಿಜ್ಞಾನಿಗಳು ಯಾರ್ಯಾರಿದ್ದಾರೆ, ಒಂದು 5 ವಿಜ್ಞಾನಿಗಳ ಹೆಸರನ್ನ ನೀವು ಬರ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ತಿಳಿತಾ? ಇನ್ನು ಆಧುನಿಕ ಬಳಕೆಯಲ್ಲಿ ಅಂದ್ರೆ ಇವಾಗ ನಾವು ರೀಸೆಂಟ್ ಆಗಿ ಏನ್ ಯೂಸ್ ಮಾಡ್ತೀವಿ? ವಿಜ್ಞಾನ ಪದವನ್ನ ಹೆಚ್ಚಾಗಿ ಜ್ಞಾನವನ್ನ ಅನುಸರಿಸುವ ಒಂದು ರೀತಿಯನ್ನ ಸೂಚಿಸುತ್ತೆ. ಇದು ಜ್ಞಾನ ಮಾತ್ರ ಅಲ್ಲ, ಹಲವು ವೇಳೆ ವಿಷಯಕ ಬ್ರಹ್ಮಾಂಡದ ವಿದ್ಯಮಾನಗಳನ್ನ ವಿವರಿಸುವಂತಹ ಯತ್ನಗಳು ಕೂಡ ನಡೆಯುತ್ತೆ. ಉದಾಹರಣೆಗೆ ನಾವು ಈಗ ತಾನೇ ಮಾರ್ಸ್ಗಳಿಗೆ ಲಾಂಚ್ ಮಾಡಿರ್ತೀವಿ, ಚಂದ್ರಗ್ರಹಕ್ಕೆ ಹೋಗಿರ್ತೀವಿ, ಉಪಗ್ರಹಗಳ ಉಡಾವಣೆಯನ್ನ ಮಾಡಿರ್ತೀವಿ. ಸೊ ಒಟ್ನಲ್ಲಿ ಬಾಹ್ಯಾಕಾಶದಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ನಡೆಯುವಂತಹ ಸ್ಥಿತಿಗತಿಗಳ ಚಲನೆಯನ್ನ ಕೂಡ ವಿಜ್ಞಾನ ನಮ್ಗೆ ತಿಳಿಪಡಿಸುತ್ತೆ. ಬಹುಶಃ ಒಂದು 17 ಅಥವಾ 18ನೇ ಶತಮಾನ ಇರ್ಬೋದು ಮಕ್ಳೇ. ವಿಜ್ಞಾನಿಗಳು ಹೆಚ್ಚಾಗಿ ಜ್ಞಾನವನ್ನ ನ್ಯೂಟನ್ ಚಲನೆಯ ನಿಯಮಗಳಂತ ನಿಸರ್ಗದ ನಿಯಮಗಳ ರೂಪದಲ್ಲಿ ಸ್ವೀಕರಿಸ್ತಾ ಇದ್ರು. ನ್ಯೂಟನ್ ಗೊತ್ತಿದಲ್ಲ ನಿಮ್ಗೆಲ್ಲ? ಸೊ ಇಷ್ಟೊಂದೆಲ್ಲ ಫಿಸಿಕ್ಸ್ ನಾವ್ ಏನ್ ಕಲಿತಾ ಇದೀವಿ, ಬಹುಶಃ 80% ಅಷ್ಟು ನಾವು ಭೌತಶಾಸ್ತ್ರವನ್ನ ಏನ್ ಕಲಿತಾ ಇದೀವಿ ಫಿಸಿಕ್ಸ್, ಅದಕ್ಕೆಲ್ಲ ಮೂಲಭೂತವಾಗಿ ನ್ಯೂಟನ್ ಕಂಡುಹಿಡಿದಂತಹ ಆ ಒಂದು ಏನ್ ಹೇಳ್ತೀರಾ ನಿಯಮಗಳೇ ಕಾರಣ. ನ್ಯೂಟನ್ ಲಾಸ್ ಇಂದಾನೆ ಕಾರಣ ಅಂತಾನೆ ಹೇಳ್ಬಹುದು. ಓಕೆ, ಇನ್ನು ವಿಜ್ಞಾನದ ಬಗ್ಗೆ ನಾವು ತಿಳ್ಕೊಂತಾ ಬಂದ್ವಿ. ವಿಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊ ಬಂದ್ವಿ. ಬಟ್ ನಿಮ್ಗೊಂದು ಒಂದು ಬಹಳ ಆಶ್ಚರ್ಯದಾಯಕವಾದಂತಹ ವಿಷಯವನ್ನ ಹೇಳ್ತೀನಿ. ಸೊ ಈಗ ಸಾಮಾನ್ಯವಾಗಿ ನಮ್ಮ ಕ್ಲಾಸ್ ನ ವಿಂಗಡಿಸ್ಬೇಕಾದ್ರೆ ನಾವ್ ಹೇಗ್ ವಿಂಗಡಿಸ್ತೀವಿ? ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಈ 3 ಶಾಖೆಯಾಗಿ ವಿಂಗಡಿಸ್ತೀವಿ. ಆದ್ರೆ ಈ 3 ಶಾಖೆಯು ಕೂಡ ವಿಜ್ಞಾನದ ಸುಪತ್ತಿಯಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ಗೊತ್ತಾಗ್ಬೇಕು. ಈ ಕ್ಷಣದಿಂದ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂತಾ ಬರ್ಬೇಕು. ಸೊ ವಿಜ್ಞಾನ ಅಂತ ಹೇಳಿದ್ರೆ ಬರೀ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮಾತ್ರ ಅಲ್ಲ. ಹೌದು, ಅದು ಕೂಡ ವಿಜ್ಞಾನದ ಭಾಗವೇ. ಅವು ನೈಸರ್ಗಿಕ ವಿಜ್ಞಾನ ಅಥವಾ ನ್ಯಾಚುರಲ್ ಸೈನ್ಸ್ ಅಂತ ಏನ್ ಕರಿತೀವಿ, ಅದ್ರ ಒಳಗಡೆ ಬರುವಂತಹದ್ದು. ನ್ಯಾಚುರಲ್ ಸೈನ್ಸ್ ನ ಹೊರತುಪಡಿಸಿ ನಿಮ್ಗೆ ಸಮಾಜ ವಿಜ್ಞಾನ ಅಂತ ಒಂದಿದೆ, ಸೋಷಿಯಲ್ ಸೈನ್ಸ್ ಅಂತ ಕರಿತೀವಿ. ಸೊ ಕಲಾ ವಿಭಾಗಕ್ಕೆ ಸೇರೋದು. ನಾವೆಲ್ಲ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಈ 9, 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಅಷ್ಟೊಂದೆಲ್ಲ ನಾಲೆಜ್ ಇರ್ತಿರ್ಲಿಲ್ಲ. ಈಗ ನಿಮ್ಗೆಲ್ಲ ಇರೋಷ್ಟು ಮತ್ತೆ ಅವಕಾಶಗಳು ನಿಮ್ಗಿರೋಷ್ಟು ಇರ್ತಿಲ್ಲ ಅಲ್ವಾ? ಸೊ ನಾವೆಲ್ಲ ಏನ್ ಅನ್ಕೊಂತಾ ಇದ್ವಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ವಿಜ್ಞಾನದ ಸ್ಟೂಡೆಂಟ್ಸ್ ಗಳನ್ನ ಕಲಿತಾರೆ, ಗಣಿತಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ ಗಳು ಕಲಿತಾರೆ, ಅಂದ್ರೆ ವಾಣಿಜ್ಯ ವಿಭಾಗದಲ್ಲಿ ಕಲಿತಾ ಹೋಗ್ತಾರೆ. ಆರ್ಟ್ಸ್ ಅವರು ಅಥವಾ ಕಲಾ ವಿಭಾಗಕ್ಕೆ ಸೇರಿದವರು ಈ ಸಮಾಜ ವಿಜ್ಞಾನದ ಬಗ್ಗೆ ಕುರಿತು ಕೇಳ್ತಾರೆ. ಈಗ ನಿಮ್ಮಲ್ಲೂ ಕೆಲವೊಬ್ಬರಿಗೆ ಇದೇ ನಾಲೆಜ್ ಇರುತ್ತೆ ಅಂತ ಅನ್ಕೊಂಡಿರ್ತೀನಿ ನಾನು, ಆದ್ರೆ ಅದು ತಪ್ಪು. ವಿಜ್ಞಾನದ ಚೌಕಟ್ಟು ಏನಿದೆ ಅದು ತುಂಬಾ ವಿಸ್ತೀರ್ಣವಾದದ್ದು ಮಕ್ಕಳೇ, ತುಂಬಾ ಆಳವಾದದ್ದು. ಅದಕ್ಕೆ ವಿಜ್ಞಾನವನ್ನ ದೊಡ್ಡ ಸಾಗರಕ್ಕೆ ಹೋಲಿಸ್ತಾರೆ. ನಾವೇನೇ ಇದ್ರಲ್ಲಿ ಕಲ್ತಿದ್ರು ಕೂಡ ಒಂದು ಬೊಗೆಸಿಯಲ್ಲಿ ನೀರ್ ಹಿಡ್ಕೊಂಡ್ ಬರ್ತಿರಲ್ಲ, ಅಷ್ಟಕ್ ಮಾತ್ರ ಸಮ. ತೀರಾ ಆಳವಾದಂಥದ್ದು, ಬಹುತೇಕವಾದಂಥದ್ದು ಇದ್ದೇ ಇರುತ್ತೆ. ಗಣಿತ ಕೂಡ ವಿಜ್ಞಾನದ ವಿಭಾಗನೇ. ಮೊದಲು ಸಮಾಜ ವಿಜ್ಞಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸಮಾಜ ವಿಜ್ಞಾನ ಈ ಮಾನವ, ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲೆಮಾರಿಗಳಾಗಿದ್ರು. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರು ಹೋಗ್ತಾ ಇದ್ರು. ಕ್ರಮೇಣ ಊಟ ಮಾಡ್ಲಿಕ್ಕೆ ಬೇಟೆಗಳನ್ನ ಆಡ್ತಾ ಇದ್ರು, ತರಕಾರಿ ಹಣ್ಣುಗಳನ್ನ ತಿಂತಾ ಇದ್ರು. ಕ್ರಮೇಣ ಒಂದು ಜಾಗದಲ್ಲಿ ವಲಸೆ ಹೋಗಿ ಅಲ್ಲೇ ನಿಂತು ಅವರೇ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ತರಕಾರಿ, ಹಣ್ಣುಗಳು, ಭತ್ತ, ಇತರೆ ಧಾನ್ಯಗಳನ್ನೆಲ್ಲ ಬೆಳಿಲಿಕ್ಕೆ ಶುರು ಮಾಡಿದ್ರು. ಹಾಗೆ ಈ ನಾಗರಿಕತೆ ಅನ್ನೋದು ಸೃಷ್ಟಿ ಆಗ್ತಾ ಹೋಯ್ತು. ನಿಮ್ಮ ಸಮಾಜ ವಿಜ್ಞಾನ ಕ್ಲಾಸ್ಗಳಲ್ಲಿ ನಾಗರಿಕತೆ ಏನು, ಈ ಹರಪ್ಪ ನಾಗರಿಕತೆ ಏನು, ಸಿಂಧು ನಾಗರಿಕತೆ ಏನು, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರ್ತೀರ ಅಲ್ವಾ? ಇದು ಕೂಡ ಅಂದ್ರೆ ಮಾನವ ಸಮಾಜದ ರಚನೆ ಮತ್ತು ಅದರ ಸದಸ್ಯರ ಚಟುವಟಿಕೆಗಳ ಅಧ್ಯಾಯವೇ ಸಮಾಜ ವಿಜ್ಞಾನ. ಇವುಗಳಲ್ಲಿ ಇತಿಹಾಸ, ನಮ್ಮ ಹಿಂದೆ ಏನಾಗಿತ್ತು, ಅರ್ಥಶಾಸ್ತ್ರ ಬಹಳ ಮುಖ್ಯ ಈಗಿನ ಕಾಲದಲ್ಲಿ, ಎಕನಾಮಿಕ್ಸ್, ಸಮಾಜಶಾಸ್ತ್ರ,
ಆ ಮತ್ತೆ ನಾಗರಿಕತೆ, ಸಿವಿಲೈಸೇಷನ್ ಅಥವಾ ಸಿವಿಲ್ಸ್ ಇತ್ಯಾದಿಗಳು ಸೇರಿವೆ. ಇನ್ನು ಗಣಿತ, ಅದು ಕೂಡ ವಿಜ್ಞಾನದ ಅತ್ಯಗತ್ಯವಾದಂತಹ ಭಾಗವಾಗಿದೆ. ಈಗ ತಾನೇ ನೀವು ಗಣಿತದ ಪಾಠವನ್ನ ಮೇಡಮ್ ಅವರಿಂದ ಕಲ್ತ್ರಿ. ವೈಜ್ಞಾನಿಕ ಮಾದರಿಗಳ ಅಭಿವ್ಯಕ್ತಿಯಲ್ಲಿ ಅದು ವಹಿಸುವಂತಹ ಪಾತ್ರ ವಿಜ್ಞಾನದಲ್ಲಿ ಗಣಿತ ಒಂದು ಪ್ರಮುಖ ಕಾರ್ಯವನ್ನ ಮಾಡ್ಲಿಕ್ಕೆ ನಮ್ಗೆ ಸಹಾಯಕ ಮಾಡ್ತಾ ಬರುತ್ತೆ. ಉದಾಹರಣೆಗೆ ಅಳತೆಗಳು, ಜಾಮಿಟ್ರಿಯಲ್ಲಿ ನಾವು ಅಳತೆಗಳನ್ನ ಮಾಡ್ತಾ ಹೋಗ್ತೀವಿ ಅಲ್ವಾ. ಈಗ ಒಂದು ಮನೆಯನ್ನ ಕಟ್ಟಿಸ್ಬೇಕಾದ್ರೆ ಇಂತಿಷ್ಟು ಜಾಗಕ್ಕೆ ಇಂತಿಷ್ಟು, ಇವಾಗ 30-40 ಸೈಟ್ ಅಂತ ಹೇಳಿದ್ರೆ ಇದು ಇಷ್ಟು ಜಾಗಕ್ಕೆ ಇರುತ್ತೆ. ಇದ್ರಲ್ಲಿ ನಾವ್ ಇಷ್ಟೇ ಪಾಯವನ್ನ ತೋಡ್ಬೇಕು, ಇಷ್ಟು ಜಾಗಕ್ಕೆ ಒಳ ಹೋಗ್ದಾಗ ಬೋರ್ವೆಲ್ ತೊಡ್ಲಿಕ್ಕಾಗತ್ತೆ. ಇಂಥದ್ನೆಲ್ಲ ಅಳತೆಗಳನ್ನ ನಮ್ಗೆ ಗಣಿತ ಅನ್ನೋದು ತಿಳಿಸ್ಕೊಡುತ್ತೆ. ಜೊತೆಗೆ ಊಹನ ಮಾಡುವುದು, ನಿಮ್ಗೆ ಗಣಿತದ ಪಾಠಗಳನ್ನ ಬರಿಬೇಕಾದ್ರೆ ಊಹೆಗಳು ಅಂತಾನೆ ಒಂದ್ ಸಪರೇಟ್ ಕಾಲಮ್ ಅಲ್ಲಿ ಬರ್ತೀರಿ. ಈಗ ಒಂದ್ ಸಮಸ್ಯೆ ಇದ್ರೆ ಅಸಂಪ್ಷನ್ ಅಂತ ಬರಿತೀರಾ ಅಲ್ವಾ, ಊಹೆಗಳು ಅಂತ. ಊಹೆ ಮಾಡೋದು, ಮುನ್ನಡೆಯೋದಕ್ಕೆ ಹಲವು ವೇಳೆ ಗಣಿತದ ವ್ಯಾಪಕ ಬಳಕ ಅಗತ್ಯವಾಗಿರುತ್ತೆ. ಇದು ಬಹುಶಃ ಈಗಲ್ದೆ ಹೋದ್ರು ಕೂಡ ಮುಂದೆ ನೀವು ಕಾಲೇಜ್ ಮಟ್ಟಕ್ಕೆ ಹೋದಾಗ ಯಾವುದೇ ವಿಭಾಗವನ್ನ ತೆಗೆದುಕೊಳ್ಳಿ, ಅಲ್ಲಿ ಗಣಿತದ ಒಂದು ಕುರುಹು ಅನ್ನೋದು ಇದ್ದೇ ಇರುತ್ತೆ. ಉದಾಹರಣೆಗೆ ಅಂಕಗಣಿತ, ಬೀಜಗಣಿತ, ಈಗ ತಾನೇ ಮೇಡಮ್ ಅವ್ರು ಪಾಠ ಮಾಡಿದ್ರು, ರೇಖಾಗಣಿತ, ಜಾಮೆಟ್ರಿ, ತ್ರಿಕೋಣಮಿತಿ ಮತ್ತು ಕಲನಶಾಸ್ತ್ರ, ಇವೆಲ್ಲವೂ ಕೂಡ ಭೌತಶಾಸ್ತ್ರಕ್ಕೆ ಅತ್ಯಗತ್ಯವಾಗಿದೆ. ನೀವು ಫಿಸಿಕ್ಸ್ ನ ಕಲಿತೀರಾ ಅಂತ ಹೇಳಿದ್ರೆ ಗಣಿತವನ್ನ ಅಲ್ಲಿ ಕಲ್ತಿರ್ಬೇಕು. ಸೊ ಒಟ್ಟಾರೆ ವಿಜ್ಞಾನದ 2 ಕಣ್ಣುಗಳು ಅಂತ ಹೇಳಿದ್ರೆ ಅದರಲ್ಲಿ ಗಣಿತ ಹಾಗೂ ಈ ಭೌತಶಾಸ್ತ್ರ ಅಂತ ಹೇಳ್ಬಹುದು. ಇನ್ನು ಸಂಖ್ಯಾ ಸಿದ್ಧಾಂತ ಮತ್ತು ಸ್ಥಾನ ವಿಜ್ಞಾನದಂತಹ ಶುದ್ಧ ಕ್ಷೇತ್ರಗಳು ಕೂಡ ಈ ಒಂದು ಗಣಿತದಲ್ಲಿ ಒಳಗೊಂಡಿದೆ. ಅದು ಕೂಡ ಈ ವಿಜ್ಞಾನದ ಪರಿಮಿತಿಗೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳು ಹೇಳ್ತಾ ಇರೋದು? ಸೊ ಒಟ್ಟಾರೆ ವಿಜ್ಞಾನದ ಪರಿಮಿತಿ ಗಣಿತ, ಸಮಾಜ ವಿಜ್ಞಾನ ಹಾಗೂ ನೈಸರ್ಗಿಕ ವಿಜ್ಞಾನ, ಇವೆಲ್ಲದರಲ್ಲೂ ನಮ್ಗೆ ಸೇರ್ಕೊಂತ ಬರುತ್ತೆ. ಇನ್ನು ಇವೆಲ್ಲ ವರ್ಗವನ್ನ ಹೇಳ್ತಾ ಬಹಳ ಮುಖ್ಯವಾದಂತಹ ವರ್ಗ ಈಗ ಪ್ರಸ್ತುತ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ನಮ್ಗಿರೋದು ಬಂದು ನೈಸರ್ಗಿಕ ವಿಜ್ಞಾನ. ನೈಸರ್ಗಿಕ ವಿಜ್ಞಾನವು ಪ್ರಕೃತಿ ಮತ್ತು ಭೌತಿಕ ಪ್ರಪಂಚದ ವ್ಯವಸ್ಥಿತ ಜ್ಞಾನವಾಗಿದೆ. ಸೊ ಇಲ್ಲೂ ಕೂಡ ಆ ಸಿಸ್ಟಮ್ಯಾಟಿಕ್ ನಾಲೆಜ್ ಅನ್ನೋದು ಇದ್ದೇ ಇರುತ್ತೆ, ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಅರ್ಥಾತ್ ವ್ಯವಸ್ಥಿತ ರೀತಿಯಲ್ಲಿ ಸಾಗುತ್ತೆ. ಅವುಗಳನ್ನ ಅಧ್ಯಯನ ಮಾಡುವ ಅನೇಕ ಶಾಖೆಗಳಿವೆ. ವಾಸ್ತವವಾಗಿ ವಿಜ್ಞಾನ ಅನ್ನೋ ಪದವನ್ನ ಯಾವಾಗಲೂ ನೈಸರ್ಗಿಕ ವಿಜ್ಞಾನಕ್ಕಾಗಿ ಬಳಸ್ತೀವಿ ಅಲ್ವಾ. ಮತ್ತೆ ನಾವು ಇಷ್ಟು ದಿನ ಸ್ಕೂಲಲ್ಲಿ ಓದ್ಕೊ ಬಂದಿದ್ದ ವಿಜ್ಞಾನ ಅನ್ನೋದು ನೈಸರ್ಗಿಕ ವಿಜ್ಞಾನಕ್ಕೆ ಸೇರುತ್ತೆ. ಇದ್ರಲ್ಲಿ ಮುಖ್ಯವಾಗಿ 3 ಶಾಖೆಗಳಿದೆ, ಅದ್ ನಿಮ್ಗೆ ಗೊತ್ತಿರುತ್ತೆ. ನನ್ ಜೊತೆ ಹೇಳ್ತೀರಾ? ಏನದು? ಮೊದಲನೇದು ಫಿಸಿಕ್ಸ್ ಕನ್ನಡದಲ್ಲಿ ಏನಂತಾರೆ? ಭೌತಶಾಸ್ತ್ರ. ಭೌತಿಕವಾಗಿ ನಮ್ಗೆ ಕಾಣು ಸಿಗುವುದೆಲ್ಲವೂ ಕೂಡ ಈ ಭೌತಶಾಸ್ತ್ರದ ಪರಿಮಿತಿಯೊಳಗೆ ಬರುತ್ತೆ. ಎರಡನೇದು ಕೆಮಿಸ್ಟ್ರಿ, ಅಂದ್ರೆ ಕೆಮಿಕಲ್ಸ್ ಸಂಬಂಧಪಟ್ಟಿದ್ ಯಾವ ಶಾಸ್ತ್ರ? ರಸಾಯನ ಶಾಸ್ತ್ರ. ರಸಕ್ಕೆ ಸಂಬಂಧಪಟ್ಟಿದ್ದ, ಕೆಮಿಕಲ್ಸ್ಗೆ ಸಂಬಂಧಪಟ್ಟಿದ್ದು. ಮತ್ತು ಕೊನೆಯದಾಗಿ ಬಯೋಲಜಿ ಅಥವಾ ಜೀವಶಾಸ್ತ್ರ, ಜೀವಿಗಳಿಗೆ ಸಂಬಂಧಪಟ್ಟದ್ದು ಇತ್ಯಾದಿ. ಸೊ ಇದು ವಿಜ್ಞಾನ ಅಂದ್ರೆ ಏನು, ವಿಜ್ಞಾನದ ಪರಿಮಿತಿಗಳು ಎಲ್ಲೆಲ್ಲಿದೆ ಹಾಗೂ ವಿಜ್ಞಾನದ ವಿಭಾಗಗಳು ಯಾವ್ದ್ಯಾವ್ದಿದೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂತಾ ಬಂದ್ವಿ. ಇನ್ನು ವಿಜ್ಞಾನದ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಾದ್ಮೇಲೆ ವಿಜ್ಞಾನದ ಆಸಕ್ತರಾಗಿರುವಂತಹ ನೀವುಗಳು ಏನಾಗ್ತೀರಾ? ವಿಜ್ಞಾನಿಗಳಾಗ್ತೀರಾ? ಖಂಡಿತ ವಿಜ್ಞಾನಿಗಳು ಆಗ್ತೀರಾ. ವಿಜ್ಞಾನದ ವಿಭಾಗದಲ್ಲಿ ನೀವು ಬಹಳಷ್ಟು ಸಾಧನೆಯನ್ನ, ಕೃಷಿಯನ್ನ ಮಾಡಿದಾಗ. ಈಗ ಸದ್ಯಕ್ಕೆ ವಿಜ್ಞಾನದ ವಿದ್ಯಾರ್ಥಿಗಳಾಗಿರುವಂತಹ ನೀವು ಒಂದ್ ಒಳ್ಳೆ ಎಕ್ಸ್ಪೆರಿಮೆಂಟ್ ಅನ್ನೋದು ನೋಡ್ಕೊಂಡ್ ಬರೋಣವಾ? ಬನ್ನಿ, ನಾನ್ ನಿಮ್ಗೆ ಸಿಮ್ಯುಲೇಷನ್ ಮೂಲಕ ನಾನು ನಿಮ್ಗೆ ಈಗ ವಿಜ್ಞಾನದ ಬಹಳ ವಿಶೇಷವಾಗಿರುವಂತಹ ಟಾಪಿಕ್ ನ ಹೇಳ್ಕೊಡ್ತೇನೆ. ಓಕೆ, ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕಲರ್ ವಿಷನ್ ಬಗ್ಗೆ ಇವತ್ತಿನ ನಮ್ಮ ಈ ಒಂದು ಕ್ಲಾಸ್ ನಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸೊ ಇದನ್ನ ಮಾತಾಡೋಕ್ಕಿಂತ ಮುಂಚೆ ಎಲ್ಲಾರು ಕಾಮನಬಿಲ್ಲು ನೋಡಿದ್ದೀರಾ? ಈಗ ತಾನೇ ನಿನ್ನೆ ತಾನೇ ಅಪ್ಪ ಇಲ್ಲಿ ಬೆಂಗಳೂರಿನಂತೂ ವಿಪರೀತವಾದಂತಹ ಮಳೆ ರೀ. ಸೊ ಸಾಮಾನ್ಯವಾಗಿ ಮಳೆ ಬಂದು ನಿಂತು ಬಿಸಿಲು ಮೂಡಿದಾಗ ಈ ಪ್ರಕೃತಿ ಕಾಣುವಂತಹ ಒಂದು ವಿಶೇಷವಾದಂತಹ ವಿಸ್ಮಯ ಅಂತ ಹೇಳಿದ್ರೆ ಅದು ಕಾಮನಬಿಲ್ಲು. ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ ಕಾಮನಬಿಲ್ಲನ್ನ. ಈ ಕಾಮನಬಿಲ್ಲಿನ ಬಣ್ಣಗಳು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈ ಬಣ್ಣಗಳನ್ನೆಲ್ಲ ಮಿಕ್ಸ್ ಮಾಡಿದಾಗ ಬಹುಶಃ ನಿಮ್ಮ ಶಾಲೆಯಲ್ಲಿ ಈ ಎಕ್ಸ್ಪೆರಿಮೆಂಟ್ ಗೆ ಅಂತಾನೆ ಒಂದು ಕ್ಲಾಸ್ ಇದೆ ಅಂತ ಹೇಳಿದಾಗ ಅದ್ರಲ್ಲಿ ನೋಡ್ಬಹುದು, ಎಲ್ಲಾ ಶಾಲೆಗಳಲ್ಲೂ ಇರುತ್ತೆ. ಈ ಬಣ್ಣಗಳನ್ನೆಲ್ಲ ಮಿಕ್ಸ್ ಮಾಡಿದಾಗ ಬರುವಂತಹ ಬಣ್ಣ ಯಾವ್ದು? ನೆನಪಲ್ಲಿ ಇಟ್ಕೊಳ್ಳಿ. ಈ ಕ್ಲಾಸ್ ಮುಗಿಯೋಷ್ಟ್ರಲ್ಲಿ ಅದು ಹೇಗೆ ಅಂತ ನಾನು ಎಕ್ಸ್ಪೆರಿಮೆಂಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗ ಈ ಬಣ್ಣಗಳ ವಿಷಯಕ್ಕೆ ಬರೋಣ.
ಇಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ಕಾಣ್ತಾ ಹೋಗ್ತಾರೆ. ಹೀಗ್ ಬಂದಾಗ ಆ ವ್ಯಕ್ತಿಯ ಮೆದುಳೊಳಗೆ ಏನು ಹೋಗುತ್ತೆ ನೋಡಿ, ಈ ಕಣ್ಣು ಕಾಣ್ತಾ ಇದೆಯಲ್ಲ, ಕಣ್ಣಿನ ಗುಡ್ಡೆ, ಇದು ಡೈರೆಕ್ಟ್ ಆಗಿ ಆ ವ್ಯಕ್ತಿಯ ಮೆದ್ಳಿಗೆ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಹಂಗಾಗಿ ನಮ್ಗೆ ಈ ಬಣ್ಣಗಳನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮೆದುಳಿನ ಚಲನೆಯಿಂದ. ಓಕೆ, ಸೊ ಈಗ ನಾವು ನೋಡೋಣ ಬಣ್ಣಗಳು ಯಾವ್ದ್ಯಾವ್ದು ಅಂತ. ಈಗ ಟಾರ್ಚ್ ಆನ್ ಮಾಡ್ತೀನಿ. ಯಾವ ಬಣ್ಣ ಬರ್ತಿದೆ ಇಲ್ಲಿ? ಬಿಳಿ ಬಣ್ಣ ಅಲ್ವಾ. ಈ ಬಿಳಿ ಬಣ್ಣನ ನಮ್ಮ ಮೆದುಳು ಏನಂತ ಹೇಳ್ತಾ ಇದೆ? ನೋಡು, ಬೆಳ್ಳಗಿದೆ, ಇದು ಬಿಳಿ ಬಣ್ಣ ಅಂತ ಹೇಳ್ತಾ ಇದೆ. ಅದೇ ನಾನು ಬಣ್ಣವನ್ನ ಬದಲಾಯಿಸ್ತಾ ಹೋಗ್ತೀನಿ. ಯಾವ ಬಣ್ಣ ಇದು? ಕೆಂಪ ಅಲ್ಲ, ಕೇಸರಿ ಬಣ್ಣ ಇದು. ಅರ್ಥ ಆಯ್ತಾ? ಕೇಸರಿ ಬಣ್ಣನ ಟಾರ್ಚ್ ಹಾಕಿದಾಗ ನಮ್ಮ ಮೆದುಳು ಇದು ಕೇಸರಿ ಬಣ್ಣ ಅಂತ ಹೇಳ್ತಾ ಇದೆ. ಇನ್ನು ಇದು ಕೆಂಪು ಬಣ್ಣ ಅಂತ ಹೇಳ್ತಾ ಇದೆ. ಇದು ನೇರಳೆ ಬಣ್ಣ ಅಂತ ಹೇಳ್ತಾ ಇದೆ. ಇದು ನೀಲಿ ಬಣ್ಣ, ಹಸಿರು ಬಣ್ಣ, ಗಾಢವಾದಂತಹ ಕೆಂಪು ಬಣ್ಣ ಅಲ್ವಾ. ಇದು ನೋಡಿದ್ರ ಹೇಗೆ ನಮ್ಮ ಮೆದುಳು ಬಣ್ಣಗಳನ್ನ ಸೆರೆ ಹಿಡಿದು ಹೇಳ್ತಾ ಇದೆ ಅಂತ. ಇಲ್ಲಿ ಯಾವುದೋ ಒಂದು ಶಕ್ತಿಯ ಹರಿವಾಗ್ತಾ ಇದೆ. ಆ ಶಕ್ತಿ ಯಾವುದು ಹೇಳ್ಬಲ್ದಿರಾ? ಬೆಳಕಿನ ಶಕ್ತಿ. ಸೊ ಮೇಡಮ್ ಅವ್ರು ಇವತ್ತು ಕ್ಲಾಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಟಾರ್ಚ್ ನ ಡೈರೆಕ್ಟ್ ಆಗಿ ಕಣ್ಣಿಗೆ ಬಿಟ್ಟಾಗ ನಮ್ಮ ಮೆದುಳು ಆ ಬಣ್ಣನ ಕಂಡು ಹಿಡಿಯುತ್ತೆ ಅಂತ ಅಂದ್ಬಿಟ್ಟು, ಈ ಕ್ಲಾಸ್ ಮುಗ್ದ್ಮೇಲೆ ಅದೇ ಕೆಲಸ ಮಾಡಕ್ ಹೋಗ್ಬೇಡಿ. ಟಾರ್ಚ್ ಬೆಳಕು ಅಥವಾ LED ಬೆಳಕು ಡೈರೆಕ್ಟ್ ಆಗಿ ಕಂಡು ಬಿಟ್ರೆ ಕಣ್ಗಳು ಹೋಗ್ಬಿಡುತ್ತೆ ಅಷ್ಟೇ. ಸೊ ಇದು ಬರೀ ಎಕ್ಸ್ಪೆರಿಮೆಂಟ್ಗೋಸ್ಕರ ನಾವು ನಿಮ್ಗೆ ತೋರಿಸ್ತಾ ಇರುವಂತಹದ್ದು, ತಿಳಿತೆ. ಈಗ ಇಲ್ಲಿ ಬಣ್ಣಗಳನ್ನ ನಾವು ಬೇರೆ ಬೇರೆ ಬಣ್ಣಗಳನ್ನ ಹಾಕ್ತಾ ಬರ್ತಾ ಇದ್ವಿ. ಈ ಬಣ್ಣಗಳನ್ನ ನಮ್ಮ ಕಣ್ಣುಗಳು ಹೇಗೆ ಸೆರೆ ಹಿಡಿತಾ ಇದೆ? ಈ ಸೆರೆ ಹಿಡಿಯೋದಕ್ಕೆ ಮ್ಯಾಕ್ರೋಮ್ಯಾಟಿಕ್ ಲೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಮ್ಯಾಕ್ರೋಮ್ಯಾಟಿಕ್ ಲೈಟ್ ಅಂತ ಕರಿತೀವಿ. ಈಗ ಸ್ವಲ್ಪ ಭಯಾನಕವಾಗಿ ಕಾಣ್ತಾ ಇದೆಯಲ್ಲ, ಸೊ ಮನುಷ್ಯನ್ ಚಿತ್ರಕ್ಕೆ ಬಂದು ಇಳಿದ್ಬಿಡೋಣ. ಸೊ ಈ ಮ್ಯಾಕ್ರೋಮ್ಯಾಟಿಕ್ ಲೈಟ್ ಹಸಿರು ಮನೆಯ ಪರಿಣಾಮದಿಂದ ಉಂಟಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಟಾರ್ಚ್ ಅಲ್ಲಿ ನಿಮ್ಗೆ ಬರೀ ಬಣ್ಣಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಅದನ್ನೇ ನಾನು ಫೋಟೋನ್ ಮೂಲಕ ನಿಮ್ಗೆ ತೋರಿಸಿದ್ರೆ ನೇರಳೆ ಬಣ್ಣ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ, ನೀಲಿ ಬಣ್ಣ ಇದು ನೀಟಾಗಿ ಕಾಣ್ತದೆ ನೋಡಿ. ಈ ಬೆಳಕು ಅನ್ನೋದು ಹರಿಯೋದೇ ಈ ಫೋಟೋನ್ ಮೂಲಕ. ಅರ್ಥ ಆಯ್ತಾ? ಲಕ್ಷಗಟ್ಲೆ, ಕೋಟಿಗಟ್ಲೆ, ಮಿಲಿಯನ್ ಗಟ್ಲೆ ಫೋಟೋನ್ಸ್ಗಳು ನಮ್ಮ ಕಣ್ಣಿಗೆ ಹೊಡೆಯೋದ್ರಿಂದ ಅಥವಾ ನಮ್ಮ ಕಣ್ಣಿಗೆ ಕಾಣೋದ್ರಿಂದ ನಮ್ಮ ಮೆದುಳು ಆ ಬಣ್ಣವನ್ನ ಗುರ್ತು ಹಿಡ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಈಗ ಕೆಂಪು ಬಣ್ಣ ನೋಡಿದ್ರ, ಕೆಂಪು ಬಣ್ಣದ ಫೋಟೋನ್ಸ್ಗಳು ನಮ್ಗೆ ಆ ಒಳ ಅರಿವು ಆದಾಗ ನಮ್ಮ ಬಣ್ಣಗಳು ಇಲ್ಲಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಸೊ ಈಗ ಈ ಮ್ಯಾಕ್ರೋಮ್ಯಾಟಿಕ್ ಲೈಟ್ ಅಂತ ನಾನು ಕರೆದೆ, ಹಸಿರು ಮನೆಯ ಪರಿಣಾಮಗಳು ಅಂತ ಕರೆದೆ, ಈ ಫೋಟೋನ್ಸ್ ಗಳಂತ ಕರೆದೆ. ಏನಿದು? ಯಾರಾದ್ರೂ ಹೇಳ್ಬಲ್ಲಿರಾ? ಇದಕ್ಕೂ ಮುಂಚೆ ನೀವು ಫೋಟೋನ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ರಾ? ತಿಳಿದಿತ್ತಾ ಫೋಟೋನ್ಸ್ ಗಳ ಬಗ್ಗೆ ನಿಮ್ಗೆ? ಫೋಟೋನ್ಸ್ ಅಂತ ಹೇಳಿದ್ರೆ ಒಂದು ಪ್ರಾಥಮಿಕ ಕಣ ಅದು. ಇದು ವಿದ್ಯುತ್ ತಂತಿಯ ಅಂದ್ರೆ ಎಲೆಕ್ಟ್ರಿಕ್ ವೈರ್ ಗಳೇನಿರುತ್ತೆ ಆ ಕ್ಷೇತ್ರದ ಕ್ವಾಂಟಮ್ ಆಗಿದೆ. ಇದರಲ್ಲಿ ಬೆಳಕು ಮತ್ತು ರೇಡಿಯೋ ತರಂಗಗಳಂತಹ ವಿದ್ಯುತ್ ತಾಂತ್ರಿಕತೆಯ ವಿಕಿರಣಗಳು ಮತ್ತು ವಿದ್ಯುತ್ ಕಾಂತೀಯ ಬಲಕ್ಕೆ ವಿದ್ಯುತ್ ವಾಹಕ ಆಗಿ ಅಂದ್ರೆ ಕಂಡಕ್ಟರ್ ಆಗಿ, ಎಲೆಕ್ಟ್ರಿಕ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತೆ. ಈ ಫೋಟಾನ್, ನ್ಯೂಟ್ರಾನ್ ಇದ್ರ ಬಗ್ಗೆ ಎಲ್ಲ ನೀವು ಇದಕ್ಕೂ ಮುಂಚೆನೆ ಕಲ್ತಿರ್ತೀರಾ. ಅರ್ಥ ಆಯ್ತಾ? ಫೋಟಾನ್ಗಳು ಯಾವಾಗ್ಲೂ ನಿರ್ವಾತದಲ್ಲಿ ಅಳೆಯಲಾದಂತಹ ಬೆಳಕಿನ ವೇಗದಲ್ಲಿ ಚಲಿಸುವ ದ್ರವ್ಯ ರಾಶಿರಹಿತ ಕಣಗಳಾಗಿವೆ. ಸೊ ನೀವೇನು ಈ ಕಣಗಳು ಒಳ ಹರಿವನ್ನ ಕಾಣ್ತಾ ಇದ್ದೀರಾ, ಸೊ ಅದನ್ನ ಇನ್ನೊಮ್ಮೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫೋಟಾನ್ಗಳು ಯಾವಾಗಲೂ ನಿರ್ವಾತದಲ್ಲಿ ಅಳೆಯಲಾದ ಬೆಳಕಿನ ವೇಗದಲ್ಲಿ ಚಲಿಸುವ ದ್ರವ್ಯ ರಾಶಿರಹಿತ ಕಣಗಳಾಗಿವೆ. ಈ ಫೋಟಾನ್ ಬೋಸಾನ್ ಕಣಗಳ ವರ್ಗಕ್ಕೆ ಸೇರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಫೋಟಾನ್ ಬೋಸಾನ್ ಕಣಗಳ ವರ್ಗಕ್ಕೆ ಸೇರುತ್ತೆ. ಸೊ ಈಗ ನಾನು ನಿಮ್ಗೆ ಈ ಬಲ್ಬ್ಗಳ ಮೂಲಕ ಹೇಗೆ ಈ ಬೆಳಕಿನ ಒಳಹರಿವುಗಳು ಆಗ್ತಾ ಹೋಗುತ್ತೆ, ಫೋಟಾನ್ ಮೂಲಕ ಹೇಗೆ ನಮ್ಗೆ ಬೆಳಕುಗಳು ಒಳಹರಿವು ಆಗುತ್ತೆ ಅನ್ನೋದನ್ನ ಹೇಳ್ದೆ ಅಲ್ವಾ. ಈಗ ಈ 3 ಬೆಳಕಿನ ರಾಶಿಯನ್ನ ನೋಡ್ತಿರ್ತಾರೆ. ಈಗ ನನ್ನ ಜೊತೆ ನೀವು ಹೇಳಿ, ನಾನಿಲ್ಲಿ ಈ ವ್ಯಕ್ತಿಗೆ ಈ ಟಾರ್ಚ್ ಅಲ್ಲಿ ಕೆಂಪು ಫೋಟಾನ್ಸ್ ಗಳನ್ನ ಹಾಕಿದಾಗ ಯಾವ ಕಣ ಅವ್ನು ಹೇಳ್ತಾ ಇದ್ದಾನೆ? ಕೆಂಪು. ಓಕೆ. ಈಗ ಹಸಿರು ಹಾಕಿದಾಗ ಹಸಿರು ಯಾವ ಬಣ್ಣ ಅಂತ ನಮ್ ದೃಷ್ಟಿ ಹೇಳುತ್ತೆ? ಹಸಿರು ಫೋಟಾನ್ಸ್ ಗಳು ನೋಡಿದಾಗ ಹಸಿರು ಬಣ್ಣ ಅಂತ ನಮ್ಮ ಮೆದುಳು ಹೇಳ್ತಾ ಇದೆ ಅಲ್ವಾ.
ಅದೇ ರೀತಿ ನಿಲ್ಲಿಸ್ಬಿಡೋಣ. ನೀಲಿ ಬಣ್ಣವನ್ನ ಹಾಕಿದಾಗ ನಮ್ಮ ಕಣ್ಣೇನ್ ಹೇಳುತ್ತೆ? ನೀಲಿ ಅಂತ ಹೇಳುತ್ತೆ. ಇದೇನ್ ಮೇಡಮ್ ಸೂಪರು, ನಮ್ಗೆ ಚಿಕ್ಕ ವಯಸ್ಸಿಂದ ನಾವ್ ನೋಡ್ಕೊಂಡ್ ಬಂದಿದ್ದೀವಿ. ಕೆಂಪ್ ಹಾಕ್ದಾಗ ಕೆಂಪ್ ಬಣ್ಣ ಅಂತೀವಿ, ಹಸಿರು ಹಾಕ್ದಾಗ ಹಸಿರು ಬಣ್ಣ ಅಂತೀವಿ, ನೀಲಿ ಹಾಕ್ದಾಗ ನೀಲಿ ಬಣ್ಣ ಅಂತ ಹೇಳ್ತೀವಿ. ಆದ್ರೆ ಇದ್ಯಾರಾದ್ರೂ ಹೇಳ್ತೀರಾ ಯಾಕೆ ಇಲ್ಲಿ ಬರೀ ಕೆಂಪು, ಹಸಿರು, ನೀಲಿ ಈ ಮೂರು ಆಪ್ಷನ್ ಇದೆ ಅಂತ ಅಂದ್ಬಿಟ್ಟು? ಯಾಕೆ ಯಾರಾದ್ರೂ ಹೇಳ್ತೀರಾ? ಯಾವ್ದಾದ್ರು ಗೊತ್ತಿದೆಯಾ ಯಾಕೆ ಈ ಮೂರ್ ಕಲರೇ ಇದೆ ಅಂತ ಅಂದ್ಬಿಟ್ಟು? ಯಾಕಂದ್ರೆ ಮಕ್ಳು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಕೆಂಪು, ಹಸಿರು, ನೀಲಿ ಇವು ಪ್ರಾಥಮಿಕ ಬಣ್ಣಗಳು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬಣ್ಣಗಳಲ್ಲಿ ಇರುವಂತಹ ಬಣ್ಣಗಳೇ ಕೆಂಪು, ಹಸಿರು, ನೀಲಿ. ಹಾಗಾದ್ರೆ ಮೇಡಮ್ ಹಳದಿ ಬಣ್ಣ, ಗಿಣಿ ಹಸಿರು ಬಣ್ಣ, ಕಡು ಕೆಂಪು ಬಣ್ಣ ಇವೆಲ್ಲ ಯಾವ್ದು ಅಂತ ನೀವ್ ಕೇಳಕ್ ಹೋದ್ರೆ ಅವೆಲ್ಲ ಸೆಕೆಂಡರಿ ಕಲರ್ ಆಗುತ್ತೆ. ಇವೆಲ್ಲ ಪ್ರಾಥಮಿಕ ಕಲರ್ಗಳು, ಪ್ರೈಮರಿ ಕಲರ್ಗಳು. ಕೆಂಪು, ಹಸಿರು, ನೀಲಿ ಪ್ರೈಮರಿ ಕಲರ್ ಅಥವಾ ಪ್ರಾಥಮಿಕ ಬಣ್ಣಗಳಾಗಿರುತ್ತೆ. ಈ ಬಣ್ಣಗಳ ಕಾಂಬಿನೇಷನ್ ಅಲ್ಲಿ ಬರುವಂತಹದ್ದೇ ಸೆಕೆಂಡರಿ ಕಲರ್ಗಳು. ಅದು ಯಾವ ರೀತಿ ಬರುತ್ತೆ ಅಂತ ನೀವು ತೋರಿಸ್ತೀನಿ ನೋಡಿ. ನಾನೀಗ ಒಂದ್ ಸ್ವಲ್ಪ ಕೆಂಪನ್ನ ಹಾಕ್ತಾ ಇದ್ದೀನಿ, ಅದಕ್ಕೆ ಹಸಿರನ್ನು ಕೂಡ ಮಿಶ್ರಣ ಮಾಡ್ತಾ ಇದ್ದೀನಿ. ಯಾವ ಬಣ್ಣ ಬಂತು? ಹಳದಿ ಬಣ್ಣ ಬಂತು. ಗೊತ್ತಾಯ್ತಾ? ಪ್ರಾಥಮಿಕ ಬಣ್ಣಗಳಿಂದ ಬರುವಂತಹ ಬಣ್ಣ, ಆಚೆ ಬರುವಂತಹ ಬಣ್ಣಗಳೇ ಸೆಕೆಂಡರಿ ಕಲರ್ಸ್ ಅಥವಾ ಇದು ಈ ಪ್ರಾಥಮಿಕ ಬಣ್ಣಗಳಿಂದ ಹೊರ ಬರುವಂತಹ ಬಣ್ಣಗಳು ಅಂತ ಕರ್ಸ್ಕೊಳುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ನಾನೀಗ ಈ ಹಸಿರನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೀನಿ, ನೀಲಿ ಬಣ್ಣವನ್ನ ಹಾಕ್ತೀನಿ. ಯಾವ ಬಣ್ಣ ಬರುತ್ತೆ? ಹಾ, ಕಡು ನೇರಳೆ ಬಣ್ಣ ಬರ್ತಾ ಇದೆ ಅಥವಾ ಲೈಟ್ ಪರ್ಪಲ್ ಕಲರ್ ಬರ್ತಾ ಇದೆ. ತಿಳಿತಾ? ಸೊ ಇದೇ ರೀತಿ ನಾವು ಬೇರೆ ಬೇರೆ ಕಲರ್ಸ್ ಗಳನ್ನ ಪಡ್ಕೊಂತ ಹೋಗಬಹುದು. ಈಗ ನಾನು ನೀಲಿ ಬಣ್ಣ, ಹಸಿರು ಬಣ್ಣವನ್ನ ಸೇರಿಸಿ ಕೆಂಪು ಬಣ್ಣನ ಕಮ್ಮಿ ಮಾಡ್ತೀನಿ. ಯಾವ ಬಣ್ಣ ಇದು? ಇದಕ್ಕೆ ನಾವು ಸಯಾನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಒಂದ್ ರೀತಿ ನೀಲಿಯ ಗುಂಪಿಗೆ ಸೇರುವಂತಹ ಬಣ್ಣ ಆಗುತ್ತೆ. ಸೊ ಈ ಬಣ್ಣಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ. ಇದಕ್ಕೆ ಏನಂತ ಹೇಳ್ತಾರೆ? ರಾಮ ಗ್ರೀನ್ ಅಂತಾರ. ರಾಮ ಗ್ರೀನು, ಹರಳೆಣ್ಣೆ ಕಲರು, ಮೆಂತೆ ಕಲರು, ಹುಣಸೆ ಹಣ್ಣಿನ ಕಲರು, ಹೀಗೆ ಬದ್ನೆಕಾಯಿ ಇದು ಏನಪ್ಪಾ ವಾಂಗಿಬಾತ್ ಬದ್ನೆಕಾಯಿ ಬಣ್ಣ, ಹೀಗೆಲ್ಲಾ ಬಣ್ಣಗಳಿಗೆ ಎಷ್ಟೊಂದ್ ತರದ ಹೆಸರುಗಳನ್ನ ನಾವು ಇಡ್ತಾ ಹೋಗ್ತೀವಿ. ಸೊ ದಿನನಿತ್ಯದಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಈಗ ನೀವು ವಿಜ್ಞಾನದ ವಿದ್ಯಾರ್ಥಿ ಆಗಿರೋದ್ರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಪ್ರಾಥಮಿಕವಾಗಿ ಮೂರೇ ಬಣ್ಣಗಳಿರೋದು, ಕೆಂಪು, ಹಸಿರು. ನನ್ ಜೊತೆಗೆ ಹೇಳಿ, ಕೆಂಪು, ಹಸಿರು, ನೀಲಿ. ಇವು ಪ್ರಾಥಮಿಕ ಬಣ್ಣಗಳಾಗಿರುತ್ತೆ. ಈ ಬಣ್ಣಗಳ ಕಾಂಬಿನೇಷನ್ ಅಲ್ಲಿ ಹೊರಬರುವಂತಹ ಬಣ್ಣಗಳು ಸೆಕೆಂಡರಿ ಕಲರ್ಸ್, ದ್ವಿತೀಯ ಬಣ್ಣಗಳು ಆಗಿವೆ. ಅರ್ಥ ಆಯ್ತಾ? ಪ್ರಾಥಮಿಕ ಬಣ್ಣಗಳಿಂದ ಹೊರಬರುವಂತದ್ದು. ಈಗ ಬೇರೆ ಬೇರೆ ಕಾಂಬಿನೇಷನ್ ಗಳನ್ನ ಟ್ರೈ ಮಾಡೋಣ. ನೀವೇ ಹೇಳಿ, ಬೇರೆ ಏನ್ ಮಾಡಬಹುದು ನಾವು? ಕೆಂಪು ಮತ್ತೆ ಹಸಿರು ಎಲ್ಲೋ ಆಯ್ತು. ಸರಿ, ಇದಕ್ಕೊಂಚೂರು ನೀಲಿ ಬಣ್ಣ ಸೇರ್ಸೋಣ, ಏನಾಗುತ್ತೆ? ಬೇರೆ ಯಾವ್ದೋ ಬಣ್ಣ ಬರುತ್ತಾ? ಇಲ್ಲ, ಎಲ್ಲೋ ಕಲರ್ ಇನ್ ಸ್ವಲ್ಪ ಜಾಸ್ತಿ ಮಾಡೋಣ, ಲೈಟ್ ಎಲ್ಲೋ ಆಗ್ತಾ ಬರುತ್ತೆ. ಇನ್ನು ಇದ್ರಲ್ಲಿ ಒಂದ್ ಸ್ವಲ್ಪ ಕೆಂಪನ್ನ ಕಮ್ಮಿ ಮಾಡಿ ಹಸಿರನ್ನ ಜಾಸ್ತಿ ಮಾಡಿ ಅದಕ್ಕೊಂದ್ ಸ್ವಲ್ಪ ನೀಲಿನ ಸೇರಿಸಿದಾಗ ಏನಾಗುತ್ತೆ? ಈ ಬಣ್ಣ ಬರುತ್ತೆ. ಹಸಿರನ್ನ ಕಮ್ಮಿ ಮಾಡಿ, ನೀಲಿನ ಜಾಸ್ತಿ ಮಾಡಿ, ಕೆಂಪನ್ನ ಫುಲ್ ಜಾಸ್ತಿ ಮಾಡಿದಾಗ ವಾವ್, ಗುಲಾಬಿ ಬಣ್ಣ ಬರುತ್ತೆ. ನೋಡಿದ್ರಾ ಎಷ್ಟ್ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಗಳಾಗ್ತಾ ಇದೆ ಅಂತ? ಈ ಕೆಂಪನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡೋಣ, ಹಸಿರನ್ನ ಸಂಪೂರ್ಣವಾಗಿ ಜಾಸ್ತಿ ಮಾಡೋಣ, ನೀಲಿನ ಸಂಪೂರ್ಣವಾಗಿ ಇಷ್ಟ ಮಾಡೋಣ, ಲೈಟ್ ಗ್ರೀನ್, ಗಿಣಿ ಹಸಿರಿನ ಬಣ್ಣ ಬರ್ತಾ ಇದೆ. ಹೀಗೆ ಬಣ್ಣಗಳು ಸ್ನೇಹಿತರೆ, ಹೇಗೆ ಅದು ನಾವು ಬಣ್ಣಗಳನ್ನ ಮಿಶ್ರಣ ಮಾಡ್ತಾ ಹೋಗ್ತೀವೋ ಆ ರೀತಿಯಲ್ಲಿ ಹೊಸ ಹೊಸ ಬಣ್ಣಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ಸರಿ, ಪ್ರಾಥಮಿಕವಾದಂತಹ ಬಣ್ಣಗಳು ಕೆಂಪು, ಹಸಿರು, ನೀಲಿ ಅನ್ನೋದು ನಮ್ಗೆ ಗೊತ್ತಾಯ್ತು. ಅವುಗಳ ಕಾಂಬಿನೇಷನ್ ಅಲ್ಲಿ ನಮ್ಗೆ ಸಿಗುವಂತಹ ಬಣ್ಣಗಳನ್ನ ದ್ವಿತೀಯ ಬಣ್ಣಗಳು ಅಂತ ನಾವು ಹೇಳ್ತಾ ಬರ್ತೀವಿ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಬಿಳಿ ಬಣ್ಣ? ಬಿಳಿ ಬಣ್ಣ ಎಲ್ಲಾ ಬಣ್ಣಗಳ ತಾಯಿ ಬಣ್ಣ ಅಂತ ಕರೆಸ್ಕೊಳ್ಳುತ್ತೆ. ಯಾಕಂದ್ರೆ ಬಿಳಿಯ ಬಣ್ಣದಿಂದನೇ ಎಲ್ಲಾ ಬಣ್ಣಗಳು ಹೊರಬರುತ್ತೆ. ಈ ಎಕ್ಸ್ಪೆರಿಮೆಂಟ್ ಅನ್ನ ನಿಮ್ಮ ಶಾಲೆಯಲ್ಲಿ ನೀವು ನಿಮ್ಮ ಶಿಕ್ಷಕರನ್ನ ಕೇಳಿ ಮಾಡಬಹುದು. ಸೊ ನಿಮ್ಮಲ್ಲಿ ಒಂದು ರೈನ್ಬೋ ಶೀಟ್ ಅಂತ ಅಥವಾ ಒಂದು ರೈನ್ಬೋ ಸರ್ಕಲ್ ಅಂತ ಇರುತ್ತೆ. ಅದನ್ನ ಜೋರಾಗಿ ತಿರ್ಗಿಸಿದಾಗ ಆ ಎಲ್ಲಾ ರೈನ್ಬೋ ಕಲರ್ಗಳು ಬಿಳಿಯ ಬಣ್ಣಕ್ಕೆ ತಿರುಗುತ್ತೆ. ಅದೇ ಎಕ್ಸ್ಪೆರಿಮೆಂಟ್ ನ ಈ ಸಿಮ್ಯುಲೇಷನ್ ಮೂಲಕ ಮಾಡ್ತೀನಿ ನೋಡಿ. ನಾನು ಕೆಂಪು ಬಣ್ಣನೂ ಜಾಸ್ತಿ ಮಾಡ್ತೀನಿ, ಹಸಿರು ಬಣ್ಣನೂ ಜಾಸ್ತಿ ಮಾಡ್ತೀನಿ, ನೀಲಿ ಬಣ್ಣನೂ ಜಾಸ್ತಿ ಮಾಡ್ತೀನಿ. ಒಟ್ಟಾರೆ ಎಲ್ಲಾ ಬಣ್ಣಗಳು ಸೇರಿ ಆಗುವಂತಹ ಬಣ್ಣವೇ ಬಿಳಿಯ ಬಣ್ಣ.
ಅರ್ಥ ಆಯ್ತಾ? ಎಲ್ಲ ಬಣ್ಣಗಳು ಸೇರಿ ಆಗುವಂತಹ ಬಣ್ಣವೇ ಬಿಳಿಯ ಬಣ್ಣ ಅಥವಾ ತಾಯಿ ಬಣ್ಣ ಅಂತ ನಾವು ಕರಿತೀವಿ. ಸೊ ಈ ಬಣ್ಣಗಳ ಬಗ್ಗೆ, ಈ ಬಣ್ಣಗಳಿಂದ ಹೊರಬರುವಂತಹ ಫೋಟಾನ್ಸ್ ಗಳ ಬಗ್ಗೆ, ಅವೆಲ್ಲವನ್ನು ಮಿಕ್ಸ್ ಮಾಡಿ ಆಗುವಂತಹ ಕಲರ್ ಫೋಟಾನ್ಸ್ ಗಳ ಬಗ್ಗೆ, ಎಲ್ಲಾ ಕಲರ್ ಫೋಟಾನ್ಸ್ ಗಳು ಸೇರಿ ಆಗುವಂತಹ ಬಿಳಿಯ ಬಣ್ಣದ ಬಗ್ಗೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ ಎಲ್ಲಾ ಬಣ್ಣಗಳು. ಸೊ ಒಟ್ಟಾರೆ ವಿಜ್ಞಾನವನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡ್ಕೊಳ್ಳುವಂತ ರೀತಿನೇ ಇದು ಈ ಸಿಮ್ಯುಲೇಷನ್ ಮೂಲಕ. ಸೊ ಈ ಸಿಮ್ಯುಲೇಷನ್ ಅಲ್ಲಿ ನಾವು ನಿಮ್ಗೆ ಫೋಟಾನ್ಸ್ ಗಳ ಎಫೆಕ್ಟ್ ಹೇಗೆ ನಮ್ಮ ಕಣ್ಣಿನ ಮೇಲೆ ಹೊಡೆಯುತ್ತೆ, ಅದಾದ ನಂತರ ನಮ್ಮ ಮೆದುಳು ಹೇಗೆ ನಮ್ಗ ಸಿಗ್ನಲ್ ನ ಕಣ್ಣಿನ ಮೂಲಕ ಹೇಳಿ ನೀವು ನೋಡಬಹುದು ಇಲ್ಲಿ ಈ ಚಿತ್ರದಲ್ಲಿ ಮೆದುಳು ಹೇಗೆ ಕಣ್ಣಿಗೆ ಆ ಸಿಗ್ನಲ್ ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಒಟ್ಟಾರೆ ಎಲ್ಲಾ ಬಣ್ಣಗಳು ಸೇರಿ ಹೇಗೆ ಬಿಳಿಯ ಬಣ್ಣ ಆಗುತ್ತೆ ಅನ್ನೋದು ಕೂಡ ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಒಟ್ಟಾರೆ ಹೇಳೋದಾದ್ರೆ ಮಕ್ಳೇ, ವಿಜ್ಞಾನ ಅನ್ನೋದು ಅತ್ಯಂತ ಆಸಕ್ತಿದಾಯಕವಾಗಿರುವಂತಹ ವಿಷಯ. ಇದನ್ನ ಕಲಿಯುವಂತಹ ರೀತಿಯಲ್ಲಿ ನಾವು ಎಲ್ಲಾ ಅಳವಡಿಸ್ಕೊಂತ ಹೋಗ್ಬೇಕಾಗತ್ತೆ. ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನ ಹೋಗೋದಾದ್ರೆ ಈ ಬ್ರಹ್ಮಾಂಡ ಹೇಗಿದೆ, ಬಾಹ್ಯಾಕಾಶ ಹೇಗಿದೆ. ಸೊ ಈಗ ವಿಜ್ಞಾನಿಗಳು ನಾಸದಿಂದ ನಮ್ಗೆ ಈ ಭೂಮಿಯ ಚಿತ್ರವನ್ನ ನಮ್ಗೆ ಫೋಟೋ ಹಿಡಿದು ಕಳಿಸ್ತಾರೆ. ನಿಮ್ಗೆಲ್ಲಾ ಕಂಪ್ಯೂಟರ್ ಕ್ಲಾಸಸ್ ಗಳಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ನೀವು ಹುಡುಕಬಹುದು. ಗೂಗಲ್ ಅಲ್ಲಿ ನಮ್ಮ ಭೂಮಿ ಹೇಗೆ ಕಾಣುತ್ತೆ, ಹೇಗೆ ಗುಂಡಾಗಿದೆ, ಅದ್ರಲ್ಲಿ ನೀರು ಎಷ್ಟಿದೆ, ಜಲಾಚರಗಳೇನೇನಿದೆ, ಈ ಸಮುದ್ರದ ಒಳಗಡೆ ಏನೇನಿದೆ, ಇಂತಹ ವಿಷಯಗಳನ್ನು ಕೂಡ ನಾವು ಆಳವಾಗಿ ವಿಜ್ಞಾನದಲ್ಲಿ ಕಲಿತಾ ಬರಬಹುದು. ಅದ್ರ ಜೊತೆಗೆ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು, ಈಗ ನೀರ್ ಜಾಸ್ತಿ ನಿಂತಾಗ ಪಾಚಿ ಕಟ್ಟತ್ತೆ. ಪಾಚಿ ಕಟ್ಟೋದು ಅಂದ್ರೆ ಏನು, ಅದ್ರ ಒಳಗಡೆ ಏನೇನಿರುತ್ತೆ, ಅಮೀಬಾ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಜೀವಿಗಳು ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಗಟ್ ಹೆಲ್ತ್ ನಮ್ಮ ಒಂದು ಡೈಜೆಷನ್ಗೆ ಯಾವ ರೀತಿ ಸಹಾಯಕ ಆಗ್ತಾ ಬರುತ್ತೆ. ಸೊ ಅದನ್ನ ನಾವ್ ಎಲ್ಲೆಲ್ಲಿ ಕಾಣ್ತಾ ಹೋಗ್ಬಹುದು. ಪಾರಂಪರಿಕವಾಗಿ ನಾವು ಸ್ವಲ್ಪ ಹಿಂದೆ ಹೋಗೋದಾದ್ರೆ ನಮ್ಮ ಹಿರಿಯರು ಹೇಳಿರುವಂತಹ ಮಾತುಗಳನ್ನು ಈ ವಿಜ್ಞಾನದ ಈ ಒಂದು ನ್ಯಾಚುರಲ್ ಸೈನ್ಸ್ ನಲ್ಲಿ ನಾವು ಕೇಳಿರುವಂತಹ ಮಾತುಗಳು ಒಂದೇ ರೀತಿಯಾದಂತಹ ಸಮೀಕರಣ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ಈ ಜ್ಯೋತಿಷ್ಯ ಅಂತ ಏನ್ ಕರಿತೀವಲ್ಲ ಅದು ಕೂಡ ವಿಜ್ಞಾನದ ವಿಭಾಗವೇ ಆಗಿರುತ್ತೆ, ತಿಳಿತಾ? ಸೊ ವಿಜ್ಞಾನದ ವಿಭಾಗದಲ್ಲಿ ಜ್ಯೋತಿಷ್ಯ ಅಂದ್ರೆ ಈ ಕುತ್ಕೊಂಡ್ ಕವಡೆ ಶಾಸ್ತ್ರ ಆತರ ಜ್ಯೋತಿಷ್ಯ ಅಲ್ಲ. ವೈಜ್ಞಾನಿಕವಾಗಿ ಈ ಖಗೋಳ ಜ್ಯೋತಿಷ್ಯ ಅಂತ ಏನ್ ಕರ್ತೀವಿ, ಅವ್ರುಗಳು ಈ ಕ್ಯಾಲೆಂಡರ್ ಗಳನ್ನ ಬರೆಯೋದು, ಈ ದಿನಾಂಕಗಳು ಇಂಥ ದಿನಾಂಕಗಳೇ ಬರುತ್ತೆ, ಅಮಾವಾಸ್ಯೆ ಯಾವಾಗ, ಹುಣ್ಣಿಮೆ ಯಾವಾಗ, ಅದನ್ನೆಲ್ಲ ಬರೆಯುವಂಥವ್ರು, ಅವ್ರನ್ನು ಕೂಡ ವಿಜ್ಞಾನಿಗಳು ಅಂತಾನೆ ಕರಿತಾ ಹೋಗ್ತೀವಿ. ತುಂಬಾ ಚಿಕ್ಕ ವಿಷಯದಿಂದ ಈಗ ಚಾಕ್ ಪೀಸ್ ಅಂತ ತೆಗೆದುಕೊಂತೀವಿ, ಅದು ಯಾವ್ದ್ರಿಂದ ಸೃಷ್ಟಿಯಾಗಿರುತ್ತೆ, ಆ ಸುಣ್ಣದ ಕಲ್ಲಿಗೆ ಯಾವ ರೀತಿ ರಾಸಾಯನಿಕವಾಗಿ ನಾವು ನೋಡ್ತಾ ಹೋಗಬಹುದು, ಅದರ ಕೆಮಿಕಲ್ ಫಾರ್ಮುಲಾಗಳು ಏನಿರುತ್ತೆ. ಈಗ ಮನೇಲಿ ಹಾಲ್ ಇರುತ್ತೆ, ಅದಕ್ಕೊಂದೇ ಒಂಚೂರು ಮೊಸರನ್ನ ಹಾಕಿದ ತಕ್ಷಣ ಅದು ಹೆಪ್ಪ ಹಾಕೋದು ಅಂತ ಕರಿತೀವಿ, ಅದು ಸಂಪೂರ್ಣವಾಗಿ ಹಾಲು ಮೊಸರಾಗಿ ಪರಿವರ್ತನೆಗೊಳ್ಳುತ್ತೆ. ಅದ್ ಹೇಗಾಗುತ್ತೆ? ಸೊ ಇವೆಲ್ಲವೂ ಕೂಡ ವಿಜ್ಞಾನದ ವಿಭಾಗದಲ್ಲೇ ನಮ್ಗೆ ಕಾಣ ಬರೋದ್ರಿಂದ ಸೊ ನಮ್ಗೆ ವಿಜ್ಞಾನ ಅನ್ನೋದು ದಿನನಿತ್ಯ ಬಳಸುವಂತಹದ್ದು ಅಂತಾನೆ ಹೇಳ್ಬಹುದು. ಸೊ ಇವತ್ತಿನ ಟಾಪಿಕ್, ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಸ್ಪೆಷಲಿ ಈ ಕಲರ್ ಎಫೆಕ್ಟ್ ನೆನ್ಪಿಟ್ಕೊಳ್ಳಿ. ಕೆಂಪು, ಹಸಿರು, ನೀಲಿ ಯಾವ ಬಣ್ಣಗಳಾಗುತ್ತೆ, ಅವು ಪ್ರೈಮರಿ ಪ್ರಾಥಮಿಕ ಬಣ್ಣಗಳು. ಇದ್ರ ಕಾಂಬಿನೇಷನ್ ಇಂದ ಹೊರಬರುವಂತಹ ಬಣ್ಣಗಳು ಯಾವುದು, ಸೆಕೆಂಡರಿ ಅಥವಾ ದ್ವಿತೀಯ ಬಣ್ಣಗಳು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಹಾಗಂತ ಅಂದ್ಬಿಟ್ಟು ಯಾರು ಟಾರ್ಚ್ ಲೈಟ್ ನ LED ಲೈಟ್ ನ ಯಾರೊಬ್ರು ಕಣ್ಣಿಗೂ ಹಾಕ್ಲಿಕ್ಕೆ ಹೋಗ್ಬಿಡಿ. ಇದೊಂದು ಪ್ರಯೋಗ ಆಗಿತ್ತು ಅಷ್ಟೇ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲಾರು. ಇದಾಗಿತ್ತು ಇವತ್ತಿನ ವಿಜ್ಞಾನದ ಕ್ಲಾಸ್. ನಿಮ್ಮೊಟ್ಟಿಗೆ ಇದ್ದಿದ್ದು ನಾನು ಅಶ್ವಿತಾ ಮಲ್ನಾಡ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.